ಫೈನಲಿ ಫುಲ್ ಟಾಪ್ಗೆ ಬಂದಿದ್ದೀನಿ. ಗ್ಲಾಸ್ ಇದೆ ಗುರು ಇಲ್ಲಿ. ವಾವ್, ಏನು ವ್ಯೂ ಗುರು ಇಲ್ಲಿಂದ. ನೋಡಿ ಹೇಗಿದೆ ವ್ಯೂ ಇಂದ. ಇಲ್ಲೂ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರನೂ ಬರೀ ಬೆಟ್ಟಗಳೇ. ಈ ನನಗೆ ಈ ರಾಮನಗರಕ್ಕೆ ಹೋದರೆ ರಾಮನಗರದ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಇದೇ ಫೀಲಿಂಗ್ ಬರುತ್ತೆ ನನಗೆ. ಎಷ್ಟು ಮೇಲಿದೆ ಗುರು ಯಪ್ಪ. ನಾನು 290 ಫೀಟ್ ಇದೀನಿ ಮೇಲ್ಗಡೆ. 280. ಅಚ್ಚಾ, ಓ ಗುರು ಮೆಟ್ಲು ಗುರು ಇದು. ಬರೀ ನನ್ಸ್ಟ್ ವಾಕ್ ಅಂದ್ಕೊಂಡೆ. ಇಲ್ಲ. ನಮಸ್ಕಾರ ಕರುನಾಡು, ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಪಂಚದ ಅತ್ಯಂತ ದೊಡ್ಡ ಶಿವನ ಸ್ಟ್ಯಾಚ್ಯೂ. ಅಲ್ಲ ಆದಿಯೋಗಿ ಅಲ್ಲ. ನಾನು ತೋರಿಸ್ತಾ ಇರೋದು ನಿಮಗೆ ಸ್ಟ್ಯಾಚ್ಯೂ ಆಫ್ ಬಿಲೀಫ್ ಅಂತ. ಇದಿರೋದು ರಾಜಸ್ಥಾನದ ನಾಥ್ದ್ವಾರದಲ್ಲಿ. ಸೊ ನಾನು ಬಂದಿದ್ದೀನಿ ಇವಾಗ ರಾಜಸ್ಥಾನದ ನಾಥ್ದ್ವಾರಕ್ಕೆ. ನಾನು ನೋಡ್ತೀನಿ, ಜೊತೆಗೆ ನಿಮ್ಗಳಿಗೂ ತೋರಿಸ್ತೀನಿ ಸ್ಟ್ಯಾಚ್ಯೂ ಆಫ್ ಬಿಲೀಫ್. ವಿಶ್ವದ ಅತಿ ದೊಡ್ಡ ಶಿವನ ಮೂರ್ತಿ ಹೇಗಿದೆ ನೋಡೋಣ ಬನ್ನಿ. ದರ್ಶನ ಮಾಡೋಣ, ಶಿವನ ಆಶೀರ್ವಾದ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಟಿಕೆಟ್ ತಗೊಳ್ಳೋಣ. ಇವಾಗ ನಾವೇನು ನೋಡೋಕೆ ಹೋಗ್ತಾ ಇದ್ದೀವಿ ಸ್ಟ್ಯಾಚ್ಯೂ ಆಫ್ ಬಿಲೀಫು. ಇದು ಭಾರತದ 2ನೇ ಮತ್ತು ಪ್ರಪಂಚದ 4ನೇ ಅತಿ ದೊಡ್ಡ ಸ್ಟ್ಯಾಚ್ಯೂ. ಇದು ಮೇಲ್ಗಡೆ ತನಕ ಹೋಗಿ ಅಲ್ಲಿ ಶಿವನಿಗೆ ನಾವು ಅಭಿಷೇಕ ಕೂಡ ಮಾಡ್ಬೋದು. ಸೊ ಇದೆಲ್ಲ ಇವತ್ತು ನಿಮಗೆ ನಾನು ತೋರಿಸ್ತೀನಿ. ಈ ಸ್ಟ್ಯಾಚ್ಯೂ ಆಫ್ ಬಿಲೀಫಲ್ಲಿ ನಾವು ಶಿವನ ಶೋಲ್ಡರ್ ತನಕನೂ ನಾವು ಆರಾಮಾಗಿ ಲಿಫ್ಟಲ್ಲಿ ಹೋಗ್ಬೋದು. ಶೋಲ್ಡರಿಂದ ತಲೆವರೆಗೂ ಮೆಟ್ಲು ಹತ್ಕೊಂಡು ಹೋಗ್ಬೇಕಂತೆ. ಸೊ ಹೆಂಗಿರುತ್ತೆ ಏನು ಗೊತ್ತಿಲ್ಲ, ಬನ್ನಿ ನೋಡೋಣ. ಎಷ್ಟು ದೊಡ್ಡ ನಂದಿ ಸ್ಟ್ಯಾಚ್ಯೂ ಇದೆ ಇಲ್ಲಿ ಶಿವನ್ ಮುಂದೆ. ಸೊ ಇದೂ ವರ್ಲ್ಡ್ಸ್ ಲಾರ್ಜೆಸ್ಟ್ ನಂದಿ ಸ್ಟ್ಯಾಚ್ಯೂ ಅಂತ. ಇದು ಒಬ್ಬ ನಾರ್ಮಲ್ ಪರ್ಸನ್ ಹೈಟ್ಗೂ ನಂದಿ ಹೈಟ್ಗೂ ನೋಡಿ ಹೆಂಗಿದೆ. ಅಂಡ್ ಈ ಆ್ಯಂಗಲ್ ಅಲ್ಲಿ ನೋಡಿ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ನಂದಿ ಮುಂದಗಡೆ ಈಶ್ವರ, ಎರಡೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ವೆಯ್ಟಿಂಗ್ ಏರಿಯಾ ಇದೆಲ್ಲ. ನಾನು ತುಂಬ ದೊಡ್ಡದಾಗಿದೆ ವೆಯ್ಟಿಂಗ್ ಏರಿಯಾ. ಫುಲ್ AC ಇದೆ. ನಾನು ಒಬ್ಬನೇ ಬಂದಿರೋದು ಅಂತ ಹೇಳಿದೆ, ಹಾಗಾಗಿ ನನ್ನ ವೆಯ್ಟಿಂಗ್ ಏರಿಯಿಂದ ಸ್ಕಿಪ್ ಮಾಡಿಸ್ಬಿಟ್ರು. ಸೊ ಇಲ್ಲಿ ಡೈರೆಕ್ಟ್ ನನಗೆ ನೋಡಿ ಜಲಾಭಿಷೇಕ್ ವೆಯ್ಟಿಂಗ್ ಏರಿಯಾ. ನನ್ನನ್ನು ಇಲ್ಲಿ ಬಿಟ್ಟಿದ್ದಾರೆ. ನೆಕ್ಸ್ಟು ಲಿಫ್ಟ್ ಬರುತ್ತಲ್ಲ, ಆ ಲಿಫ್ಟಲ್ಲಿ ನಾನು ಹತ್ಕೊಂಡು ಹೋಗ್ಬಿಡ್ಬೋದು ಡೈರೆಕ್ಟಾಗಿ. ಅಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ನೋಡಿ. ಎಲ್ಲ ಕಡೆ ಅವರೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ನನಗಿನ್ನ ಮುಂಚೆ ಬಂದಿದ್ದರು, ಅವರು ವೆಯ್ಟ್ ಮಾಡ್ತಿದ್ದಾರೆ. ನಾನು ಕ್ಯೂ ಸ್ಕಿಪ್ ಮಾಡಿ ಹೋಗ್ತಾ ಇದ್ದೀನಿ ಮೇಲೆ ಜಲಾಭಿಷೇಕ ಮಾಡೋದಕ್ಕೆ. ಲಿಫ್ಟ್ ಹತ್ಕೊಂಡು 11th ಫ್ಲೋರ್ಗೆ ಬಂದೇ ಬಿಟ್ಟಿದ್ದೀವಿ. ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ರು. हाँ अच्छा ठीक है। आपका 351 फीट है। हाँ हाँ तो भी आप सबसे ऊपर जाएंगे वहाँ 351 फीट है। फिर आते हुए तुम शोल्डर और ग्लास ओके करेंगे। अच्छा अच्छा। ಸೊ ಅವರೆಲ್ಲ ಕೆಳಗಡೆನೇ ಇಳ್ಕೊಂಡ್ಬಿಟ್ರು. ನಾನು ಇವಾಗ ಮೇಲೆ ಹೋಗ್ತಾ ಇದ್ದೇನೆ ಅಲ್ಲಿಗೆ. यहाँ से आपका स्टेप 351 88 स्टेप्स रहेगा। हाँ आपको ऊपर पंडित जी मिल जाएंगे, अभिषेक करेंगे। ठीक है। ಇಲ್ಲಿವರೆಗೂ ಅಷ್ಟೇ ಲಿಫ್ಟ್ ಇರೋದು. ಇಲ್ಲಿಂದ 88 ಸ್ಟೆಪ್ಸ್ ಇದೆಯಂತೆ ಮೇಲ್ಗಡೆ ಹತ್ಕೊಂಡು ಹೋಗೋದಕ್ಕೆ. ಸೊ ಬನ್ನಿ ಹತ್ಕೊಂಡು ಹೋಗೋಣ ಬೇಗ, ಜಲಾಭಿಷೇಕ ಮಾಡೋಣ. ಜನ ನಾವು ವೆಯ್ಟ್ ಮಾಡ್ತಿದ್ರೆ. ಸೊ ಇಲ್ಲಿ ಸೋಫಾ ಎಲ್ಲ ಹಾಕಿದ್ದಾರೆ ಕುತ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಮುಖದ ಒಳಗಡೆ ಭಾಗ ನಾವಿರೋದಿಲ್ಲಿ. ಎಲ್ಲ ನೋಡಿ ಕಾಲಮ್ಗಳು ಹೆಂಗೆ ಜಾಯಿನ್ ಮಾಡಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಕಾಲಮ್ಗಳು ಗುರು. ಇಲ್ಲಿಂದ ವ್ಯೂ ಕಾಣಿಸುತ್ತೆ ನೋಡೋಣ. ವೆಂಟಿಲೇಷನ್ಗೆ ಅಂತ ಇದ್ದಾರೆ. ಇದು ಸ್ವಲ್ಪ ಕಾಣಿಸ್ತಾ ಇದೆ, ಏನು ಅಂತ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಫುಲ್ ಟಾಪ್ಗೆ ಬಂದಿದ್ದೀನಿ. ಗ್ಲಾಸ್ ಇದೆ ಗುರು ಇಲ್ಲಿ. ವಾವ್, ಏನು ವ್ಯೂ ಗುರು ಇಲ್ಲಿಂದ. ನೋಡಿ ಹೇಗಿದೆ ವ್ಯೂ ಇಂದ. ಪ್ರಪಂಚದ ಅತಿ ದೊಡ್ಡ ಶಿವನ ಸ್ಟ್ಯಾಚ್ಯೂ ಆಫ್ ಬಿಲೀಫಿಂದ ವ್ಯೂ ನೋಡಿ ಹೆಂಗಿದೆ. ವಾವ್,
ಸೂಪರಾಗಿದೆ. ಸೊ ಇಲ್ಲಿ ನೋಡ್ತಿರಲ್ಲ ಅದೆಲ್ಲ ಆ ಬೆಟ್ಟಗಳು ಏನು ಕಾಣ್ತಿದೆ ಅದೆಲ್ಲ ಅರವಲಿ ಹಿಲ್ಸ್ ಅಂತ. ಸೊ ಅದು ಕಾಣಿಸ್ತಾ ಇದೆ ಇಲ್ಲಿಂದ. ಆ್ಯಂಡ್ ಅಲ್ಲಿ ನೋಡ್ತಾ ಇರೋದು ನೀವು ರಾಜಸ್ಥಾನದ ಹೈಯೆಸ್ಟ್ ಬಂಜಿ ಜಂಪು. ಸೊ ನೀವು ಬಂದರೆ ಅದನ್ನು ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಸೊ ಈಶ್ವರನ ಮುಂದೆ ಟ್ರೈ ಮಾಡೋದು ಅದೊಂಥರ ಬೇರೆಯೇ ಎಕ್ಸ್ಪೀರಿಯನ್ಸ್ ಅದು. ಕೆಳಗಡೆ ಗೋ ಕಾರ್ಟಿಂಗ್ ಜಾಗ ಇದೆ, ಅದು ಎಂಟ್ರೆನ್ಸ್ ಬಂದಿದ್ದು ನಾನು. ಸೊ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಮೇಲ್ಗಡೆ ಬಂದು ನಿಂತಿದ್ದೀನಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಯಪ್ಪ. ಎಲ್ಲ ಮೈನಿಂಗ್ ಬೇರೆ ಮಾಡ್ತಾ ಇರಲ್ಲಿ ಸಖತ್ತಾಗಿದೆ ನೋಡಿ. ಈ ಕಡೆ ನೋಡಿದ್ರೆ ನಿಮಗೆ ತ್ರಿಶೂಲ ಕಾಣಿಸುತ್ತೆ ಇಲ್ಲಿ. ಇದೂ ಆ್ಯಕ್ಚುಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ತ್ರಿಶೂಲ ಈಶ್ವರಂದು. ಈ ಸೈಡ್ ಇವು ಭಯ ಆಗುತ್ತೆ, ಏನು ಇಲ್ವಲ್ಲ ಕೆಳಗೆ ಅಂತ. ಓ ಮೈ ಗಾಡ್. ಸೊ ಇಲ್ಲೇನೂ ಇಲ್ಲ, ಫುಲ್ಲು ಮೈನಿಂಗು ಗುರು. ಅಲ್ಲೆಲ್ಲ ನೋಡಿ, ಅಲ್ಲ ಅಷ್ಟು ದೂರದಲ್ಲಿ ಫುಲ್ ಮೈನಿಂಗ್ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಮಾರ್ಬಲ್ ಅನಿಸುತ್ತೆ, ಎಲ್ಲ ವೈಟ್ ಕಲರ್ದು ಹಾಗೆ ಇದೆ ಎಲ್ಲ. ಇಲ್ಲಿಂದ ಕೆಳಗಡೆ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಾ ಇದೆ. ಈಗ ಅಭಿಷೇಕ ಮಾಡೋಂಥ ಟೈಮ್ ಆಯಿತು, ಕರೆಯೋಣ. ಸೊ ನೀರು ಬಂತು ಅಭಿಷೇಕ ಮಾಡೋದಕ್ಕೆ. जलाभिषेक यहाँ से करना है. अच्छा. आप जल यहाँ पधराएंगे, जल उस कलश के अंदर जाएगा और फिर ये वहाँ ऊपर से निकलेगा, शिव जी की जटाओं पर आएगा. अच्छा ठीक है, लीजिए. थैंक यू. ये मैं पकड़ लूँ. हाँ. जल को आप आराम से पधराएं. और शंभवे नमः. नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्. ॐ त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनार्मृत्योर्मुक्षीयमामृतात्. ॐ नमः शिवाय, ॐ नमः शिवाय, ॐ नमः शिवाय. ಬೇಸಿಕಲಿ ಅಭಿಷೇಕ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನಾವು ನೀರು ಹಾಕ್ತೀವಿ ಇಲ್ಲಿ. ಸೊ ಅದು ಈ ಪೈಪಿಂದ ಅಲ್ಲಿ ಬಿಂದಿಗೆ ಇಟ್ಟಿದ್ರಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಅದು ಮೋಟರ್ ಕನೆಕ್ಟ್ ಮಾಡಿದ್ದಾರೆ. ಆ ಮೋಟರಿಂದ ಡೈರೆಕ್ಟಾಗಿ ಮೇಲ್ಗಡೆ ಹೋಗಿ ಕೆಳಗಡೆ ನೀರನ್ನ ಬಿಡುತ್ತೆ ಅಲ್ಲಿ. ಇಲ್ಲಿ ನೋಡ್ಬೋದು ನೀವು, ಎರಡು ರೆಡ್ ಲೈಟ್ ಬೇರೆ ಇದೆ ಇಲ್ಲಿ. ಸೊ ಇಲ್ಲೇ ಅಂತಲ್ಲ, ಹೈಯೆಸ್ಟ್ ಸ್ಟ್ರಕ್ಚರ್ ಎಲ್ಲೆಲ್ಲಿ ಇರುತ್ತೋ ಅದು ಎಲ್ಲ ಕಡೆ ಆ ಥರ ರೆಡ್ ಲೈಟ್ ಹಾಕಿರ್ತಾರೆ. ಯಾಕೆಂದರೆ ಏರ್ ಟ್ರಾಫಿಕ್ ಓಡಾಡ್ತಿರುತ್ತಲ್ವ, ಫ್ಲೈಟ್ಸ್ ಎಲ್ಲ. ಸೊ ಅದಕ್ಕೆ ಗೊತ್ತಾಗಲಿ ಇಲ್ಲಿ ಯಾವುದೋ ಒಂದು ಹೈಯೆಸ್ಟ್ ಬಿಲ್ಡಿಂಗು ಅಥವಾ ಹೈಯೆಸ್ಟ್ ಸ್ಟ್ರಕ್ಚರ್ ಏನಾದರೂ ಇದೆ ಅಂತ ಅಂದ್ಬಿಟ್ಟು ಸೊ ಆ ಥರ ರೆಡ್ ಲೈಟು ಎಲ್ಲ ಕಡೆ ಹಾಕಿರ್ತಾರೆ. ನೋಡಿ ಅಲ್ಲಿ ದೂರದಲ್ಲಿ ನಿಮಗೆ ಈಶ್ವರನ ಸ್ಟ್ಯಾಚ್ಯೂದು ನೆರಳು ಕಾಣಿಸ್ತಾ ಇದೆ ನಿಮಗೆ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗಾಳಿ ತಣ್ಣಗೆ ಬೀಸ್ತಾ ಇದೆ, ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಗುರು. ಹೆಲಿಪ್ಯಾಡ್ ಬೇರೆ ಇದೆ ಇಲ್ಲಿ, ಅಲ್ಲಿ ಬೇರೆ ಇದೆ. 1 2 1 2 3 4 ಯಪ್ಪ 4 ಹೆಲಿಪ್ಯಾಡ್ ಬೇರೆ ಇದೆ ಗುರು ಇಲ್ಲಿ. ಯಮ್ಮ ರಾಮ, ಏನಕ್ಕೆ ಅಷ್ಟೊಂದಿದೆ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ನೋಡಿ. ಈ ಕಡೆ ನೋಡಿ, ಅಲ್ಲಿ ಫುಲ್ಲು ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರನೂ ಬರೀ ಬೆಟ್ಟಗಳೇ. ಈ ನನಗೆ ಈ ರಾಮನಗರಕ್ಕೆ ಹೋದರೆ ರಾಮನಗರದ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಇದೇ ಫೀಲಿಂಗ್ ಬರುತ್ತೆ ನನಗೆ. ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರಕ್ಕೂ ಬೆಟ್ಟಗಳು ಕಾಣಿಸುತ್ತೆ. ಸೊ ಅದೇ ಥರ ಫೀಲಿಂಗ್ ಇದೆ ನನಗಿಲ್ಲಂತೂ. ನಮ್ಮ ಟೈಮ್ ಮುಗೀತು ಇವತ್ತಿಗೆ. ಇಲ್ಲಿ ಕೆಳಗಡೆ ಹೋಗೋಣ, ಇನ್ನೂ ನೋಡೋದು ಬೇಕಾದಷ್ಟಿದೆ ಇಲ್ಲಿ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅಭಿಷೇಕ ಮಾಡಿದ್ದಕ್ಕೆ ಎಲ್ಲ ಸನ್ಮಾನ ಬೇರೆ ಮಾಡಿದ್ರು ಇವರು. ಲೈಫಲ್ಲಿ ಈ ಥರ ಎಲ್ಲ ಫಸ್ಟ್ ಮಾಡಿಸ್ಕೊಂಡಿದ್ದು, ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದಂತೂ. ಸ್ಟೆಪ್ಸ್ ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ, ಫುಲ್ ಕೆಳಗಡೆವರೆಗೂ ಇದೆ ಸ್ಟೆಪ್ಸು. ಎಷ್ಟು ಮೇಲಿದೆ ಗುರು, ಯಪ್ಪ. ನಾನು 290 ಫೀಟ್ ಇದ್ದೀನಿ ಮೇಲ್ಗಡೆ. ಸೊ ಅಷ್ಟು ಮೇಲಿದ್ದೀನಿ ನಾನು. ಮೇಲ್ಗಡೆ ಶಿವನದು ತಲೆ ಹತ್ರ ಹೋಗಿದ್ವಲ್ಲ, ಅದು 351 ಫೀಟ್ ಇರೋದಂತೆ. ಅದು ಅಷ್ಟು ಹೈಟ್ ಇದೆ ಅದು. ಇವಾಗ ನಾವಿದ್ದೀವಿ ಶಿವನ ಮೂರ್ತಿಯ ರೈಟ್ ಸೈಡ್ ಶೋಲ್ಡರ್ ಮೇಲ್ಗಡೆ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಕಿವಿ ಓಲೆ ಕಾಣಿಸ್ತೈತೆ. ಆ್ಯಂಡ್ ಶಿವನ ಹಾವು ವಾಸುಕಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಇದು ವ್ಯೂ ಅಲ್ಲಿಂದ.
ರೈಟ್ ಸೈಡ್ ಶೋಲ್ಡರ್ ನೋಡೋದ್ವಲ್ಲ, ಈಗ ಗ್ಲಾಸ್ ವಾಕ್ ಇಲ್ಲಿದೆ ನೋಡಿ. ಸೊ ಕಿತ್ನಾ ಫೀಟ್ 280 feet. 280. ಅಚ್ಚಾ, ಓ ಗುರು ಮೆಟ್ಲು ಗುರು, ಇದು ಬರೀ ನನ್ನ ವಾಕ್ ಅಂದ್ಕೊಂಡೆ, ಇಲ್ಲ 280 ಫೀಟು. ಅದ್ರ ಮೇಲೆ ಗ್ಲಾಸ್ ಮೆಟ್ಲುಗಳು ಮಾಡಿ ಇದ್ರ ಮೇಲ್ಗಡೆ ನಾವು ನಡ್ಕೊಂಡು ಹೋಗ್ಬೋದು. ಸೊ ಇದೇನು ಮುರಿದೋಗೋಂಥದ್ದೆಲ್ಲ ಏನಿರಲ್ಲ. ಸೊ ಇದು ಒಂದೊಂದು ಗ್ಲಾಸು ಆಲ್ಮೋಸ್ಟ್ 800 kg ವೆಯ್ಟ್ ಲೋಡ್ ಕೆಪಾಸಿಟಿ ಇರುತ್ತೆ ಇದು, ಹಾಗಾಗಿ ಮುರಿದೆಲ್ಲ ಏನು ಹೋಗಲ್ಲ. ಸೊ ಭಯ ಪಡೋವಂಥದ್ದು ಏನಿರಲ್ಲ. ಆವಾಗಲೇ ರೈಟ್ ಸೈಡ್ ಹೋಗಿ ನೋಡಿದ್ವಲ್ಲ, ಇವಾಗ ಲೆಫ್ಟ್ ಸೈಡು ಇದು 270 ಫೀಟ್ ಇದೆ. ಇಲ್ಲಿಂದ ಏನು ಕಾಣಿಸುತ್ತೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎಡಗಡೆ ಕಿವಿದು ಓಲೆ ಕಾಣಿಸುತ್ತೆ. ಆ್ಯಂಡ್ ಈಶ್ವರನ ತ್ರಿಶೂಲ ಮೇಲಿಂದ ನೋಡಿದ್ವಲ್ಲ ನಾವು, ಅದು ಕಾಣಿಸುತ್ತೆ ನೋಡಿ, ಫುಲ್ ಅಲ್ಲಿದೆ ಇಲ್ಲಿ. ಆ್ಯಂಡ್ ಇಲ್ಲಿಗೆ ಎದುರುಗಡೆ ಎಲ್ಲ ಇರೋದೆಲ್ಲ ನಾಥದ್ವಾರ ಸಿಟಿ, ಇದು ಸಿಟಿ ವ್ಯೂ. ಆ್ಯಂಡ್ ಇಲ್ಗಡೆ ಇಲ್ಲಿ ನೋಡಿ, ಅಲ್ಲಿ ಜಿಪ್ ಲೈನ್ ಆಡ್ತಾ ಇದ್ದಾರೆ ಅಲ್ಲಿ. ಸೊ ಎಲ್ಲ ನನಗೆ ಹೋಗ್ತಾ ಇದ್ದಾರೆ ಅಲ್ಲಿ. ಆಗೋಯ್ತು. ಭಯ ಪಡೋ ಅಂಥದ್ದೆಲ್ಲ ಏನಿಲ್ಲ, ಫುಲ್ಲು ಸೇಫ್ಟಿ ಇದೆ. ಇವಾಗ ಮೇಲ್ಗಡೆ ಜಲಾಭಿಷೇಕ ಮಾಡೋದ್ವಲ್ಲ, ಅಲ್ಲೂ ಫುಲ್ಲು ಎಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ ಶೋಲ್ಡರು, ರೈಟ್ ಸೈಡ್ ಶೋಲ್ಡರ್ ನೋಡೋದ್ವಲ್ಲ, ಅಲ್ಲೂ ಅಷ್ಟೇ ಏನು ಭಯ ಪಡೋವಂಥದ್ದು ಏನಿಲ್ಲ, ಆರಾಮಾಗಿದೆ. ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡ್ಬೋದು. ಈಶ್ವರನ ದರ್ಶನ ಮಾಡಿದ್ವಿ, ಅಭಿಷೇಕ ಮಾಡಿದ್ವಿ, ಎಡಗಡೆ ಶೋಲ್ಡರು ಬಲಗಡೆ ಶೋಲ್ಡರು ಎಲ್ಲ ನೋಡಿದ್ವಿ. ಸೊ ಲಾಸ್ಟಲ್ಲಿ ಈಶ್ವರನ ಒಳಗಡೆ ಎಲ್ಲ ನಾವು ನಮ್ಮ ಪಾದ ಸ್ಪರ್ಶ ಮಾಡಿದ್ವಲ್ಲ, ಆ ಪಾಪನ ಕಳ್ಕೊಳ್ಳೋಕ್ಕೋಸ್ಕರ ಆ ಈಶ್ವರನ ಪಾದ ಮುಟ್ಟಿ ನಮಸ್ಕರಿಸೋಣ ಬನ್ನಿ. ಜೈ ಬಂ ಬಂ ಬೋಲೆ. ಇಲ್ಲಿ ನೀವು ಬರೀ ಈಶ್ವರನ್ನ ನೋಡೋಕೆ ಬರ್ತೀವಿ ಅಂತ ಮಾತ್ರ ಅಂದ್ಕೋಬೇಡಿ. ಇಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇದೆ. ಆವಾಗಲೇ ತೋರಿಸಿದ್ನಲ್ಲ, ರಾಜಸ್ಥಾನ್ಸ್ ಹೈಯೆಸ್ಟ್ ಬಂಜಿ ಜಂಪ್ ಇದೆ. ಆ್ಯಂಡ್ ಇಲ್ಲಿ ಜಿಪ್ಲೈನ್ ನೋಡ್ತಿರ್ಬೋದು ಅಲ್ಲಿ. ಸೊ ಅದು ಜಿಪ್ಲೈನ್ ಅದು. ಸೊ ಅದು ಬಿಟ್ಟರೆ ನಿಮಗೆ ನೋಡಿ, ಇಲ್ಲಿ ಮೇಜ್ ಪಾರ್ಕ್ ಇದೆ, ಆಮೇಲೆ ಸ್ನೋ ಪಾರ್ಕ್ ಇದೆ, ಇಲ್ಯೂಷನ್ ಪಾರ್ಕ್ ಇದೆ. ನಿಮಗೆ ಇನ್ನು ನೈಟ್ ಟೈಮ್ ಆದರೆ ಇಲ್ಲಿ ಲೇಸರ್ ಶೋ ಎಲ್ಲ ಇರುತ್ತೆ, ಲೈಟ್ ಶೋ ಎಲ್ಲ ಇರುತ್ತೆ. ಅಲ್ಲಿ ಆ್ಯಂಫಿ ಥಿಯೇಟ್ರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಆ್ಯಕ್ಚುಲಿ ಲೇಸರ್ ಶೋ ಎಲ್ಲ ನೋಡ್ಬೋದು. ವ್ಯಾಕ್ಸ್ ಮ್ಯೂಸಿಯಮ್ ಇದೆ, ಇಲ್ಲೊಂದು ಆ್ಯಂಫಿ ಥಿಯೇಟ್ರ್ ಇದೆ. ಸೊ ಅಲ್ಲೆಲ್ಲ ಕುತ್ಕೊಂಡು ಎಲ್ಲ ಲೇಸರ್ ಶೋ ಎಲ್ಲ ಎಂಜಾಯ್ ಮಾಡ್ಬೋದು. ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು ಖಂಡಿತ ಮಾಡ್ಬೋದಲ್ವಾ. ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂಥರ ಮೋಟಿವೇಶನ್ ಸಿಗುತ್ತೆ, ಇದೇ ಥರ ಇನ್ನೊಂದು ಯಾವ್ದಾದ್ರು ವೀಡಿಯೋಗಳನ್ನೆಲ್ಲ ಮಾಡೋದಕ್ಕೆ. ಇದಾಗಿತ್ತು ಇವತ್ತಿನ ನಾಥದ್ವಾರದ ಸ್ಟ್ಯಾಚ್ಯೂ ಆಫ್ ಬಿಲೀಫ್ನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಆವಾಗಲೇ ಹೇಳಿದ್ನಲ್ಲ, ದಯವಿಟ್ಟು ಮಾಡಿ. ಆ್ಯಂಡ್ ಇದೇ ಥರ ಹೊಸ ಕಂಟೆಂಟ್ನ ಇನ್ನೊಂದು ನಿಮ್ಮ ಮುಂದೆ ಡೆಫಿನೆಟ್ಲಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಸ್ಟ್ಯಾಚ್ಯೂ ಆಫ್ ಬಿಲೀಫ್, ರಾಜಸ್ಥಾನ್. ಬಾಯ್ ಬಾಯ್.